ಹೇಳ್ರಿ ಭಾಳ ಯತ್ನ ಪ್ರಥಮ ಮಾಡಿ ಸರ್. ಗದಗ ತಾಲೂಕಿನ ಗದಗ ಜಿಲ್ಲೆಯ ಪಾಪನಾಶಿ ಗ್ರಾಮದ ಶ್ರೀ ಚಂದ್ರಶೇಖರಯ್ಯ ಗೋಳಿಯ ಶಿರೋಳೆ ಇವರ ಪತ್ನಿಯಾದ ಶ್ರೀಮತಿ ನಿರ್ಮಲಾ ಓಂ ಚಂದ್ರಶೇಖರಯ್ಯ ಶಿರೋಳೆ ಇವರ ಕಣ್ಣಿನ ತೊಂದರೆ ಏನೆಂದರೆ, ನಾವು ಆಗಸ್ಟ್ ತಿಂಗಳಲ್ಲಿ ಎಡಗಣ್ಣು ಈಕೆಗೆ ತೊಂದರೆ ಬಂತು. ಆವಾಗ ನಾವು MM ಜೋಶಿ ದವಾಖಾನೆ ಹತ್ತಿರ ಹೋದ್ವಿ. ಅವರು ಇದು ಕಣ್ಣಿನ ಎಡಗಣ್ಣಿನ ನರ ಹೋಗೋದ್ರಿಂದ ನರ ಇದು ಇಂಪ್ರೂವ್ ಆಗೋದಿಲ್ಲ, ಇನ್ನು ಇಷ್ಟೇ ಮೆಡಿಸಿನ್ ಕೊಡ್ಕೊತ ಹೋಗ್ರಿ, ಮುಂದೆ ಇಂಪ್ರೂವ್ ಆಗೋ ಗ್ಯಾರಂಟಿ ಇಲ್ಲ ಅಂತ ಹೇಳಿದರು. ಅದರ ನಂತರ ಮುಂದೆ ನಾವು ಅಶೋಕ ಆಸ್ಪತ್ರೆ ವಿದ್ಯಾಗಿರಿ ಹುಬ್ಬಳ್ಳಿಯಲ್ಲಿ ತೋರಿಸಿದ್ವಿ. ಅವರು ಕೂಡ ಇದು ಲೆನ್ಸ್ ಹಾಕೋಕ್ಕೂ ಬರೋಲ್ಲ ಮತ್ತು ಆಪ್ರೇಷನ್ ಮಾಡೋಕ್ಕೂ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ನೀವು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕಣ್ಣು ಇಂಪ್ರೂವ್ ಆಗೋ ಚಾನ್ಸಸ್ ಇಲ್ಲ, ಇಷ್ಟೇ ಇದೆ ಅಂತ ಹೇಳಿದರು. ಮುಂದೆ ಬರ್ತಾ ಮುಂದೆ ಡಿಸೆಂಬರ್ನಲ್ಲಿ ಇವರಿಗೆ ಮತ್ತು ಬಲಗಣ್ಣು ಕೂಡ ಅದೇ ಥರ ಆಯಿತು. ಆವಾಗ MM ಜೋಶಿಯವ್ರ ಕಡೆನೇ ಹೋದ್ವಿ. ಮೊದಲು ಕೊಟ್ಟ ಔಷಧನ ತೊಗೊಂಡು ಹೋದ್ವಿ, ಇದರಿಂದ ಏನು ಇಂಪ್ರೂವ್ ಆಗೋ ಚಾನ್ಸಸ್ ಇಲ್ಲ ಅಂತ ಹೇಳಿದರು. ಮುಂದೆ ನಾವು ಗಾಬರಿಗೊಂಡು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದಾಗ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಮತ್ತು ಇನ್ನೊಂದು ಲೈನ್ಸ್ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಅವರು ಕೂಡ ಇದು ಇಂಪ್ರೂವ್ ಆಗೋ ಚಾನ್ಸಸ್ ಇಲ್ಲ, ಆಪ್ರೇಷನ್ನು ಮಾಡೋಕ್ಕೆ ಬರೋಂಗಿಲ್ಲ, ಲೈನ್ಸ್ ಹಾಕೋಕ್ಕೂ ಬರೋದಿಲ್ಲ, ಅದರಿಂದ ನೀವು ಇಷ್ಟೇ ಇದು ಮಾಡ್ಕೊತ ಹೋದಂತ ಹೇಳಿದರು. ಮತ್ತು ನಮ್ಮ ರಿಲೇಷನ್ ಒಬ್ಬರು ಬಳ್ಳಾರಿ ಒಳಗಿದ್ದರು, ಅವರು OPD ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡು ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋದ್ವಿ ನಾವು. ಅಲ್ಲಿಂದ ಅವರು OPDಯಲ್ಲೇ 2-3 ದಿವಸ ಸ್ಕ್ಯಾನ್ ಮಾಡಿದ್ರು, ನರದ ದೋಷ ಯಾವುದೂ ಇಲ್ಲ, ಆ ನರ ವಿಟ್ನೆಸ್ ಆಗಿದೆ, ಕಣ್ಣು ಇಂಪ್ರೂವ್ ಆಗೋ ಚಾನ್ಸಸ್ ಇಲ್ಲ. ಶುಗರಿಂದ ಇದು ಹೀಗಾಗಿದೆ, ಶುಗರು ಮತ್ತು BP ಹೀಗಾಗಿದೆ, ಇದು ಇಷ್ಟಕ್ಕೆ ಇದಾಗುತ್ತೆ. ಮುಂದೆ ನಾವು ಅದರಿಂದ ನಿಶ್ಚಿಂತರಾಗಿ ಭಾಳ ಗಾಬರಿಯಾಗಿ ಊರಿಗೆ ಹೊಳ್ಳಿ ವಾಪಸ್ ಬಂದ್ವಿ. ಮುಂದೆ ಜನವರಿ 8ನೇ ತಾರೀಕಿಗೆ ನಮ್ಮ ಅಣ್ಣನ ಮಗನಾದ ಮಾಲಿಂಗಯ್ಯ ಬಸಯ್ಯ ಶಿರೋಳಿ ಅವರ ಹಂತಕ್ಕೆ ಪ್ರಸ್ತಾಪ ಮಾಡಿದಾಗ ಅವರು ಇಲ್ಲೇ ಮುಂಡ್ರಿಗಿಯಲ್ಲಿ ಒಬ್ಬರಿ ಅಗತ್ಯ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಲೋಕೇಶ್ ಅಂತ ಇರ್ತಾರೋ ಅವ್ರ ಕಡೆ ತೋರಿಸೋನು ಇಂಪ್ರೂವ್ ಆಗೋ ಚಾನ್ಸಸ್ ಬರ್ಬೋದು. ಅವ್ರು ಹೇಳಿದ ಹಾಗೆ ಪಥ್ಯಗಳನ್ನು ಮಾಡಿದ್ರೆ ಇದು ಇಂಪ್ರೂವ್ ಆಗುತ್ತೆ ಅಂಥೇಳಿ ಅವರು ನಮ್ಗೆ ಹೇಳಿದರು. ಆ ಪ್ರಕಾರ ಅವತ್ತು ಅವರು ನಾವು ಕೂಡ ಬಂದ್ವಿ. ಡಾಕ್ಟ್ರ್ ಎಲ್ಲ ನೋಡಿ ಈಗ ಶುಗರ್ ಎಷ್ಟಿದೆ ಅಂತ ಕೇಳಿದರು. 440 ಇದೆ ಸರ್ ಅಂತ ಹೇಳಿದ್ವಿ. ಈಗ ನಾವು ಕೊಟ್ಟ ಔಷಧನ 3 ಟೈಮ್ ಈ ಥರ ತಗೊಂಡಿದೆ, ನಮ್ಗೆ ಒಂದು ಲೈನ್ಸಲ್ಲಿ ಪೇಪರಲ್ಲಿ ಬರೆದು ಕೊಟ್ಟರು. ಆ ಪ್ರಕಾರ ನಾವು 15 ದಿವಸ ತೊಗೊಂಡಿವಿ. ಈಗ 15 ದಿವಸ ತೊಗೊಂಡ್ರೆ ನಮ್ಮ ಮಿಸ್ಸಸ್ಗೆ ಮೊದಲ ಏನೂ ಮುಂದೆ ನಿಂತರೂ ಏನೂ ಕಾಣ್ತಾ ಇದ್ದಿಲ್ಲ. ಈಗ ಎಲ್ಲ ಪೇಪರ್ ಕೊಟ್ಟು ಸರಿಯಾಗಿ ಓದ್ತಾರೆ ಮತ್ತು ಮುಂದಿನ ಎಲ್ಲ ದೃಷ್ಟಿ ಬರೋಕೈತಿ. ಇದರಿಂದ ನಾವು ಮುಂದೆ ಮತ್ತು ಡಾಕ್ಟರ್ ಸಲಹೆಗಳನ್ನು ತೊಗೊಂಡು ಮುಂದೆ ಏನು ಮಾಡ್ಬೇಕನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಖುಷಿ ಇದ್ದೀರಾ? ಖುಷಿಯಾಗಿದ್ದೀವಿ ನಾವು. ಏನಮ್ಮ ನಿಮ್ಮ ಹೆಸರು? ನಿರ್ಮಲಾ ರೀ. ಮೊದಲು ಕಾಣಿಸ್ತಿತ್ತಮ್ಮ? ಇಲ್ರಿ. ಈಗ ಹೋದಿಮ್ಮ? ಜಯಲಕ್ಷ್ಮಿ. ಕೆಳಗಡೆ ಇರೋದು ದಿನಪತ್ರಿಕೆ. ಆಯ್ತಮ್ಮ. ಖುಷಿ ಇದ್ದೀರಾ? ಖುಷಿ ಇದೆ. ಆಯ್ತಮ್ಮ, ಸಂತೋಷ ಸಂತೋಷ.